ನಿಫ್ಟಿ 24,000ದಿಂದ 26,000ಕ್ಕೆ ಹೋಗೋದಿಕ್ಕೆ ಆಲ್ಮೋಸ್ಟ್ 2 ತಿಂಗಳು ಮೇಲೆ ಹಿಡಿದಿದೆ. ಅದೇ 26,000 ಇಂದ 25,000ಕ್ಕೆ ಬರೋದಿಕ್ಕೆ ಕೇವಲ 3 ರಿಂದ 4 ದಿನ ಹಿಡಿದಿದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಸ್ಟ್ 1 ವಾರದಿಂದ ನೀವು ನೋಡ್ತಾನೆ ಇರ್ಬೋದು, ಮೇಜರ್ ಡೌನ್ಫಾಲ್ ಅಂತ ಆಗ್ತಾನೆ ಇದೆ, ಮೇಜರ್ ಸೆಲ್ ಆಫ್ ನಡೀತಾನೆ ಇದೆ. ಸ್ಟಾಕ್ ಮಾರ್ಕೆಟ್ ತೀರಾ ಡೌನ್ ಟ್ರೆಂಡ್ಗೆ ಟ್ರೇಡ್ ಆಗ್ತಾ ಇದೆ. ಹಾಗಿದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ರ್ಯಾಶ್ ಅನ್ನೋದು ಶುರುವಾಗಿದ್ಯಾ? ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಬೀಳ್ತಾ ಇದೆ? ಇದರ ಹಿಂದಿರುವ ರೀಸನ್ಸ್ ಆದ್ರೂ ಏನು? ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಯಾವಾಗ ರಿಕವರಿನ ಎಕ್ಸ್ಪೆಕ್ಟ್ ಮಾಡಬಹುದು? ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ನಮ್ಗೆಲ್ಲ ಏನೆಲ್ಲ ವಿಷಯ ಗೊತ್ತಿರ್ಬೇಕಾಗತ್ತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ತುಂಬಾ ಜನ ಹೇಳ್ತಾ ಇದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅರ್ಧಕ್ಕರ್ಧ ಪತನ ಆಗತ್ತೆ. ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಿಫ್ಟಿ 20,000ಗೆ ಹೋಗುತ್ತೆ, 18,000ಗೆ ಹೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ನಿಜ ಆಗುವ ಚಾನ್ಸಸ್ ಇದೆಯಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್. ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ನಿಫ್ಟಿ 26,270 ಲೆವೆಲ್ಸ್ ಇಂದ ಇವಾಗ ಅಟ್ ಪ್ರೆಸೆಂಟ್ 24,800 ಲೆವೆಲ್ಸ್ ವರೆಗೂ ಕೂಡ ಬಿದ್ದಿದೆ. ಆಲ್ಮೋಸ್ಟ್ ಇವತ್ತು ಕ್ಲೋಸ್ ಆಗಿರೋ ಟೈಮ್ಗೆ ನಿಫ್ಟಿ ಕ್ಲೋಸ್ ಆಗಿರೋದು ಬಿಲೋ 25,000 ಲೆವೆಲ್ಸ್ ಅಂತ ಹೇಳ್ಬೋದು. ಸೊ ಬಿಲೋ 25,000 ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ನಿಫ್ಟಿ ಲಾಸ್ಟ್ 1 ವಾರದಿಂದ ಏನಕ್ಕೆ ಇಷ್ಟು ಮೇಜರ್ ಡೌನ್ಫಾಲ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಇದಕ್ಕೆ ಮೇಜರ್ ಆಗಿ 3 ರೀಸನ್ಸ್ ಇದಾವೆ. ಅದರಲ್ಲಿ ಮೊದಲನೇ ರೀಸನ್ ಬಂದು ಜಿಯೋ ಪೊಲಿಟಿಕಲ್ ನ್ಯೂಸ್ ಅಥವಾ ವಾರ್ ನ್ಯೂಸ್ ಅಂತ ಹೇಳ್ಬೋದು. ಹೌದು, ನಿಮ್ಗೆ ಗೊತ್ತೇ ಇದೆ, ಮಿಡ್ಲ್ ಈಸ್ಟ್ ಅಲ್ಲಿ ನಡೀತಾ ಇರುವಂತಹ ಒಂದು ವಾರ್ ನ್ಯೂಸ್ ಏನಿದೆ ಅದು ಓವರ್ ಆಲ್ ಇಂಡಿಯಾನೇ ಅಲ್ಲ, ಓವರ್ ಆಲ್ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ಸ್ ಅನ್ನ ಅಲುಗಾಡಿಸಿದೆ ಅಂತ ಹೇಳ್ಬೋದು. ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ಸ್ ಎಲ್ಲ ಕೂಡ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದಾವೆ. ಈ ಜಿಯೋ ಪೊಲಿಟಿಕಲ್ ವಾರ್ ಇಂದ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಮೇಲೆ ಪರಿಣಾಮ ಬೀರುತ್ತೆ. ಅದರ ಜೊತೆಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಅನ್ನೋದು ಜಾಸ್ತಿ ಆಗುತ್ತೆ. ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆದ್ರೆ ಅದು ಇನ್ಫ್ಲೇಷನ್ಗೆ ದಾರಿ ಮಾಡಿಕೊಡುತ್ತೆ. ಯಾವ ರೀತಿ ಅಂದ್ರೆ ಯಾವಾಗ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುತ್ತೋ, ಕ್ರೂಡ್ ಆಯಿಲ್ ಅಂದ್ರೆ ಏನು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಯಾವಾಗ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಜಾಸ್ತಿ ಆಗುತ್ತೋ, ಆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಜಾಸ್ತಿ ಆದಾಗ ನಾವು ದಿನನಿತ್ಯ ಬಳಸುವ ವಸ್ತುಗಳ ಬೆಲೆಯಲ್ಲೂ ಕೂಡ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಯುದ್ಧದ ಸಿಚುವೇಶನ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುವ ಚಾನ್ಸಸ್ ಇರೋದ್ರಿಂದ ಇನ್ಫ್ಲೇಷನ್ಗೆ ಎಲ್ಲಿ ದಾರಿ ಮಾಡಿಕೊಡುತ್ತೋ ಅನ್ನುವ ಒಂದು ಭಯ ಶುರುವಾಗಿದೆ. ಅದೇ ಭಯದ ಕಾರಣಕ್ಕೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೇಜರ್ ಸೆಲ್ ಆಫ್ ನಡೀತಾ ಇದೆ ಅಂತ ಹೇಳ್ಬೋದು, ಮೇಜರ್ ಪ್ರಾಫಿಟ್ ಬುಕಿಂಗ್ ನಡೀತಾ ಇದೆ ಅಂತ ಹೇಳ್ಬೋದು, ಸ್ಟಾಕ್ಸ್ ಇಂದ ಆಚೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ವೆಸ್ಟರ್ಸ್. ಸೊ ಇದು ಮೊದಲನೇ ರೀಸನ್ ಆಗಿದ್ರೆ, ಇನ್ನು ಎರಡನೇ ರೀಸನ್ ಬಂದು FII ಮೇಜರ್ ಸೆಲ್ಲಿಂಗ್ ಅಂತ ಹೇಳ್ಬೋದು. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಾನೆ ಇದ್ದಾರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಅನ್ನ. ಯಾವಾಗ್ಲೂ ಅಷ್ಟೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನ ರಿಟೇಲ್ ಇನ್ವೆಸ್ಟರ್ಸ್ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತುಂಬಾ ಮುಖ್ಯ ಆಗಿರ್ತಾರೆ. ಅದರಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಒಂದು ಕೈ ಮೇಲೆ ಇರುತ್ತಾರೆ ಅಂತ ಹೇಳ್ಬೋದು. ಸೊ ಇದೇ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಲಾಸ್ಟ್ ಒಂದೇ 1 ವಾರದಿಂದ 30,000 ಕೋಟಿಗೂ ಅಧಿಕವಾದ ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ. ಇಂಡಿಯನ್ ಶೇರ್ಸ್ ಅನ್ನ ಅಂದ್ರೆ ಲಾಸ್ಟ್ 1 ವೀಕ್ ನ ಪರ್ಫಾರ್ಮೆನ್ಸ್ ನಿಫ್ಟಿಯನ್ನ ನೋಡಿದ್ರೆ ಮೇಜರ್ ಡೌನ್ಫಾಲ್ ಆಗಿದೆ, 1000+ ಪಾಯಿಂಟ್ಸ್ ಬಿದ್ದಿರೋದು. ಇನ್ನು ಒಂದು ಸಮಾಧಾನದ ನ್ಯೂಸ್ ಏನು ಅಂದ್ರೆ DIS ಬಂದು ಲಾಸ್ಟ್ 3 ದಿವಸದಿಂದ 26,000 ಕೋಟಿ ಸ್ಟಾಕ್ಸ್ ಅನ್ನ ಬೈ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ FIIs ಮೇಜರ್ ಸೆಲ್ ಆಫ್ ನಡೀತಾ ಇದ್ರೆ, DIS ಮೇಜರ್ ಬೈ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವಾಗ FII ಮತ್ತೆ DII ಇಬ್ರು ಸೆಲ್ ಅನ್ನ ಏನಾದ್ರೂ ಶುರು ಮಾಡಿದ್ರೆ ಇನ್ನೂ ಮೇಜರ್ ಫಾಲ್ ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮುಂದಿನ ದಿವಸದಲ್ಲಿ. ಇನ್ನು ನೀವು ನೋಡ್ಬೋದು, ಮಂತ್ಲಿ ವೈಸ್ ನೋಡೋದಾದ್ರೆ ಸೆಪ್ಟೆಂಬರ್ 2024ಕ್ಕೆ FIIs 12,611 ಕೋಟಿ ವರ್ತ್ ಸ್ಟಾಕ್ಸ್ ಅನ್ನ ಬೈ ಮಾಡಿದ್ರೆ ಆಗಸ್ಟ್ ಅಲ್ಲಿ 20,000 ಕೋಟಿಯಷ್ಟು ಸ್ಟಾಕ್ಸ್ ಅನ್ನ ಸೆಲ್ ಮಾಡಿದ್ರು. ಸೊ ಈ ಅಕ್ಟೋಬರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೇವಲ 3 ದಿವಸದಲ್ಲಿ 30,000 ಕೋಟಿ ಸ್ಟಾಕ್ಸ್ ಅನ್ನ ಸೆಲ್ ಮಾಡಿದ್ದಾರೆ ಅಂದ್ರೆ FII ಯಾವ ಲೆವೆಲ್ಗೆ ಸೆಲ್ ಮಾಡಿದ್ದಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಒಂದು ಮೇಜರ್ ರೀಸನ್ ಆಗಿದೆ FIIs ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇನ್ನು ಮೂರನೇದು ಬಂದು ಪ್ರಾಫಿಟ್ ಬುಕ್ಕಿಂಗ್ ಅಂತ ಹೇಳ್ಬೋದು. ಹೌದು, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೇಜರ್ ಸ್ಟಾಕ್ಸ್ ಎಲ್ಲ ಕೂಡ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಕಾರಣ ಹೈಯರ್ ವ್ಯಾಲ್ಯೂಯೇಷನ್. ರೀಸೆಂಟ್ ಆಗಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ರ್ಯಾಲಿ ಬಂದಿತ್ತು.
ಈ ಅಪ್ ಟ್ರೆಂಡ್ ಮೂಮೆಂಟ್ ಅಲ್ಲಿ ಒಳ್ಳೆ ಸ್ಟಾಕ್ಸ್ ಮೇಲೆ ಹೋಗಿತ್ತು. ಅದೇ ರೀತಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಟಾಕ್ಸ್ ಜೊತೆಗೆ ಫಂಡಮೆಂಟಲಿ ವೀಕ್ ಇರುವ ಸ್ಟಾಕ್ಸ್ ಕೂಡ ಮೇಲೆ ಹೋಗಿತ್ತು. ಕೆಲವೊಂದು ಸ್ಟಾಕ್ಸ್ ಹೈಯರ್ ವ್ಯಾಲ್ಯೂಯೇಷನ್ ಅಲ್ಲಿ ಇತ್ತು. ಅಂದ್ರೆ ₹100 ಇರುವಂತಹ ಒಂದು ಸ್ಟಾಕ್ ಪ್ರೈಸ್ 150, 160, 200, 300 ತನಕ ಹೋಗಿತ್ತು. ಈ ರೀತಿ ಸಿಚುವೇಶನ್ ಕ್ರಿಯೇಟ್ ಆದಾಗ ಆಬ್ವಿಯಸ್ಲಿ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ನಡೆಯುವಂತ ಚಾನ್ಸಸ್ ಇರುತ್ತೆ. ಮೇಜರ್ ಕರೆಕ್ಷನ್ ಅನ್ನೋದು ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಅದೇ ರೀತಿ ಇವಾಗ ನಾವು ನೋಡೋದಾದ್ರೆ ಮೇಜರ್ ಆಗಿ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸ್ ಅಲ್ಲೂ ಕೂಡ ಕರೆಕ್ಷನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಎಸ್ಪೆಷಲಿ ಅದಾನಿ ಗ್ರೂಪ್ ಸ್ಟಾಕ್ಸ್ ಇರ್ಬೋದು, ಟಾಟಾ ಗ್ರೂಪ್ ಸ್ಟಾಕ್ಸ್ ಇರ್ಬೋದು, ಈ ರೀತಿಯ ಸ್ಟಾಕ್ಸ್ ಎಲ್ಲ ಕೂಡ ಮೇಜರ್ ಕರೆಕ್ಷನ್ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು PSU ಸ್ಟಾಕ್ಸ್ ಅಂತೂ ಎಸ್ಪೆಷಲಿ ರೈಲ್ವೆ ಸ್ಟಾಕ್ಸ್ ಇರ್ಬೋದು, ಡಿಫೆನ್ಸ್ ಸ್ಟಾಕ್ಸ್ ಇರ್ಬೋದು, ಎಲ್ಲ ಸಪೋರ್ಟ್ಸ್ ಅನ್ನ ಬ್ರೇಕ್ ಮಾಡಿ ಕೆಳಗಡೆ ಬೀಳ್ತಾನೆ ಇದಾವೆ ಅಂತ ಹೇಳ್ಬೋದು. ಸೊ ಇದೆಲ್ಲ ಕೂಡ ಆಗ್ತಾ ಇರೋದು ಎಲ್ಲ ಸ್ಟಾಕ್ಸ್ ಕೂಡ ಓವರ್ ವ್ಯಾಲ್ಯೂಯೇಷನ್ ಝೋನ್ಗೆ ಹೋಗಿತ್ತು. ಸೊ ಇವಾಗ ಫೇರ್ ವ್ಯಾಲ್ಯೂಯೇಷನ್ ಝೋನ್ ಅಥವಾ ಅಂಡರ್ ವ್ಯಾಲ್ಯೂಯೇಷನ್ ಝೋನ್ಗೆ ಸ್ಟಾಕ್ಸ್ ಬರುವಂತಹ ಚಾನ್ಸಸ್ ಇದೆ. ಸೊ ಆ ವ್ಯಾಲ್ಯೂಯೇಷನ್ ಪ್ರಾಪರ್ ವ್ಯಾಲ್ಯೂಯೇಷನ್ ಝೋನ್ಗೆ ಬಂದಾಗ ಮತ್ತೆ ಬೈಯರ್ಸು ಆ ಸ್ಟಾಕ್ಸ್ ಅಲ್ಲಿ ಎಂಟ್ರಿ ತಗೊಳ್ಳೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಬಲ್ಕ್ ಆರ್ಡರ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಅವಾಗ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಯಾವ ಸ್ಟಾಕ್ಸ್ ಅಲ್ಲಿ ಮೇಜರ್ ಕರೆಕ್ಷನ್ ನಡೆದಿತ್ತು ಅಂತಹ ಸ್ಟಾಕ್ಸ್ ಅಲ್ಲಿ ಮತ್ತೆ ಅಪ್ಸೈಡ್ ಮೊಮೆಂಟಮ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ 3 ರೀಸನ್ಗೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬೀಳ್ತಾನೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಕೆಲವೊಂದು ವಿಷಯಗಳು ಗೊತ್ತಿರಬೇಕು. ಮುಂದೆ ಬರುವಂತ ದಿವಸದಲ್ಲಿ RBI ಮಾನಿಟರಿ ಪಾಲಿಸಿ ಕೂಡ ಇದೆ. ಈ RBI ಪಾಲಿಸಿಯಲ್ಲಿ ಏನಾದರೂ ಮೇಜರ್ ಚೇಂಜಸ್ ಇದೆಯಾ, ಏನು ಚೇಂಜಸ್ ಇರೋದಿಲ್ವಾ ಅನ್ನೋದ್ರ ಮೇಲೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೊಮೆಂಟಮ್ ಅನ್ನು ಕೂಡ ಕೊಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. RBI ಗವರ್ನರ್ ಆಗಿರುವಂತಹ ಶಕ್ತಿಕಾಂತ್ ದಾಸ್ ಅವರು ಇದೇ 9ನೇ ತಾರೀಕು 10 ಗಂಟೆಗೆ RBI ಪಾಲಿಸಿಯನ್ನ ನಡೆಸ್ಕೊಡ್ತಾ ಇದ್ದಾರೆ. ಸೊ ಅದ್ರ ಮೇಲೆ ಕೂಡ ಒಂದು ಕಣ್ಣಿಟ್ಟಿರಿ. ಇದು ಕೂಡ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಆಗಿರುತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೊಮೆಂಟಮ್ ಅಥವಾ ಟ್ರೆಂಡ್ ಡಿಸೈಡ್ ಮಾಡೋದಿಕ್ಕೆ. ಇನ್ನು ಟೆಕ್ನಿಕಲಿ ನಿಫ್ಟಿ ಚಾರ್ಟ್ ಬಗ್ಗೆ ನಾವು ನೋಡೋದಾದ್ರೆ ನೀವು ನೋಡಬಹುದು ಅರೌಂಡ್ 26,250 ಲೆವೆಲ್ಸ್ ಇಂದ ಒಂದೇ ಸಮನೆ ನೆಗೆಟಿವ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇರುವಂತಹ ನಿಫ್ಟಿ ಇವತ್ತು 25,000 ಲೆವೆಲ್ಸ್ ಅನ್ನ ಏನು ಬ್ರೇಕ್ ಮಾಡಿದೆ ಅದು ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ. ಸೊ ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಅಬೌವ್ 25,000 ಲೆವೆಲ್ಸ್ ಅನ್ನ ಉಳಿಸ್ಕೊಂಡ್ರೆ ಮತ್ತೆ ನಿಫ್ಟಿಯಲ್ಲಿ ಒಂದು ಮೂಮೆಂಟಮ್ ಅನ್ನೋದು ಸ್ಟ್ರಾಂಗ್ ಆಗಿ ಅಪ್ಸೈಡ್ ಹೋಗುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ 25,000 ಅನ್ನೋದು ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಆಗಿರೋದ್ರಿಂದ 25,000 ಅನ್ನೋದು ಒಂದು ಸೈಕಲಾಜಿಕಲ್ ಲೆವೆಲ್ಸ್ ಕೂಡ ಆಗಿರೋದ್ರಿಂದ ಈ ಲೆವೆಲ್ಸ್ ಅನ್ನ ಏನಾದರೂ ಬ್ರೇಕ್ ಮಾಡಿ ಮತ್ತೆ ನಿಫ್ಟಿ ಏನಾದರೂ ಕೆಳಗಡೆ ಬೀಳೋದಕ್ಕೆ ಶುರು ಆದರೆ 24,500 ಲೆವೆಲ್ಸ್ ಅನ್ನೋದು ನಮಗೆ ಇಮ್ಮಿಡಿಯೇಟ್ ಸಪೋರ್ಟ್ ಆಗಿರುತ್ತೆ. ಈ ಸಪೋರ್ಟ್ ಅನ್ನ ಬ್ರೇಕ್ ಮಾಡಿದ್ರೆ ಮತ್ತೆ ಸ್ಟಾಕ್ ಅಲ್ಲಿ ನಾವು 24,000 ತನಕ ಅಂದ್ರೆ ನಿಫ್ಟಿಯಲ್ಲಿ 24,000 ತನಕನೂ ಕೂಡ ಒಂದು ಡೌನ್ ಸೈಡ್ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ನೋಡ್ಬೋದು ಅರ್ಲಿ 24,000 ಲೆವೆಲ್ಸ್ ಹತ್ರ ಒಂದು ರೇಂಜ್ ಕ್ರಿಯೇಟ್ ಮಾಡ್ಕೊಂಡಿತ್ತು. ಆ ರೇಂಜ್ ಅನ್ನ ಬ್ರೇಕ್ ಮಾಡಿದ್ಮೇಲೆ ಸ್ಟಾಕ್ ಅಲ್ಲಿ ಒಂದೊಳ್ಳೆ ಮೊಮೆಂಟಮ್ ಅನ್ನೋದು ಬಂದಿದೆ. ಸೊ ಇವಾಗ ಅದೇ ಪರ್ಟಿಕ್ಯುಲರ್ ರೇಂಜ್ ಹತ್ರ ಸಪೋರ್ಟ್ ಅನ್ನೋದು ಫಾರ್ಮೇಶನ್ ಆಗುತ್ತೆ 24,500 ಲೆವೆಲ್ಸ್ ಹತ್ರ. ಇನ್ ಕೇಸ್ ಇದನ್ನು ಕೂಡ ಬ್ರೇಕ್ ಮಾಡಿದ್ರೆ 24,000 ಲೆವೆಲ್ಸ್ ಅನ್ನೋದು ಒಂದು ಕ್ರೂಷಿಯಲ್ ಸಪೋರ್ಟ್ ಝೋನ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಕ್ರೂಷಿಯಲ್ 24,000 ಲೆವೆಲ್ಸ್ ಅನ್ನ ಬ್ರೇಕ್ ಮಾಡಬಾರ್ದು ನಿಫ್ಟಿ ಬರುವಂತ ದಿವಸದಲ್ಲಿ. ಇನ್ನು ಲಾಜಿಕಲಿ ಥಿಂಕ್ ಮಾಡೋದಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ತುಂಬಾ ಸೆಲ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಸೆಲ್ ಆಫ್ ಅನ್ನ ಇವರು ನಿಲ್ಲಿಸಬೇಕಾಗತ್ತೆ. ಮತ್ತೆ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡಿಕೊಂಡು ಸ್ಟಾಕ್ಸ್ ಅಲ್ಲಿ ಮತ್ತೆ ಇವರು ರೀ ಎಂಟ್ರಿನ ಬೈಯರ್ಸ್ ಆಗಿ ಎಂಟ್ರಿ ತಗೊಂಡ್ರೆ ಅಗೇನ್ ನಾವು ಒಂದು ನಮ್ಮ ನಿಫ್ಟಿ 50 ಇರ್ಬೋದು ಅಥವಾ ಕೆಲವೊಂದು ಸ್ಟಾಕ್ಸ್ ಅಲ್ಲಿ ರಿಕವರಿನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ DII ಅವರು ಕೂಡ ಒಂದು ಟಫ್ ಫೈಟ್ ಅನ್ನ ಕೊಡ್ತಾ ಇದ್ದಾರೆ. FII ಸೆಲ್ ಮಾಡ್ತಾ ಇದ್ದಾರೆ, DII ಬೈ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವರು ಇದೇ ರೀತಿ ಬೈಯಿಂಗ್ ಝೋನ್ಸ್ ಅಲ್ಲೇ ಇರಬೇಕಾಗತ್ತೆ. ಸೊ ಇದೇ ಕಾರಣಕ್ಕೆ FIIs ಮತ್ತೆ DIIs ತುಂಬಾ ಕ್ರೂಷಿಯಲ್ ಪಾತ್ರನ ವಹಿಸ್ತಾರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇನ್ನು ನಾವು ಎರಡನೇದಾಗಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ರಿಕವರಿ ಆಗೋದಿಕ್ಕೆ ಅಂತ ನೋಡೋದಾದ್ರೆ ವಾರ್ ನ್ಯೂಸ್ ಏನಿದೆ ಅದು ಸ್ವಲ್ಪ ತಣ್ಣಗಾಗಬೇಕಾಗತ್ತೆ. ಸೊ ವಾರ್ ನ್ಯೂಸ್ ಸ್ವಲ್ಪ ಕಡಿಮೆ ಆಗ್ತಾ ಹೋದಂಗೆ ಮತ್ತೆ ನಮ್ಮ ಇಂಡಿಯನ್ ಇನ್ವೆಸ್ಟರ್ಸ್ಗೂ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿಕ್ಕೆ ಯಾವುದೇ ರೀತಿಯ ಭಯ ಪಡುವಂತಹ ಆತಂಕದ ವಾತಾವರಣ ಇಲ್ಲದೆ ಇರೋದ್ರಿಂದ ಮತ್ತೆ ಅವರು ಎಂಟ್ರಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ವಾರ್ ನ್ಯೂಸ್ ಅನ್ನೋದು ಅಥವಾ ವಾರ್ ಅನ್ನೋದು ಎಷ್ಟು ಬೇಗ ನಿಲ್ಲತ್ತೋ ಅಷ್ಟು ಕೂಡ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ಅದು ಬೆನಿಫಿಟ್ ಆಗಿರುತ್ತೆ, ಅಡ್ವಾಂಟೇಜ್ ಆಗಿರುತ್ತೆ ರಿಕವರಿ ಆಗೋದಿಕ್ಕೆ. ಇನ್ನು ಮುಂದೆ ಬರುವಂತಹ ದಿವಸದಲ್ಲಿ US ಮಾರ್ಕೆಟ್ಸ್ದು ರೆಪೋ ರೇಟ್ಸ್ ಇರ್ಬೋದು, ಅದೇ ರೀತಿ ಇಂಡಿಯನ್ ಮಾರ್ಕೆಟ್ಸ್ದು RBI ಪಾಲಿಸಿ ಇರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಡೀಲ್ಸ್ ಆಗಿರ್ಬೋದು,
ಅಮೆರಿಕದ ರಿಸಲ್ಟ್ ಕೂಡ ಒಂದು ಭಾಗ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅದೇ ರೀತಿ ಮುಂದೆ ಬರುವಂತಹ ದಿವಸದಲ್ಲಿ ಯಾವುದೇ ರೀತಿಯ ಇನ್ಫ್ಲೇಷನ್ ಭಯ ಕೂಡ ನಮ್ಮನ್ನ ಕಾಡ್ತಾ ಇರೋದ್ರಿಂದ ಈ ಇನ್ಫ್ಲೇಷನ್ ಅನ್ನೋದು ಕೂಡ ಕಡಿಮೆ ಆಗ್ಬೇಕಾಗತ್ತೆ. ಅಟ್ ಪ್ರೆಸೆಂಟು ನಾವು ಇದನ್ನ ಕರೆಕ್ಷನ್ ಅಂತಾನೆ ಎಕ್ಸ್ಪೆಕ್ಟ್ ಮಾಡಬೇಕೇ ಹೊರತು ಕ್ರ್ಯಾಶ್ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಿಫ್ಟಿಯಲ್ಲಿ ಮೋರ್ ದೆನ್ 20% ಮೇಲೆ ನಿಫ್ಟಿ ಬೀಳತ್ತೋ ಅಥವಾ 20 to 30% ಅಷ್ಟು ನಿಫ್ಟಿ ಬೀಳತ್ತೋ ಅವಾಗ ನಾವು ಅದನ್ನ ಕ್ರ್ಯಾಶ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದೇ ಹೊರತು 1%, 2%, 5% ನಾವು ಕ್ರ್ಯಾಶ್ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಇದೊಂದು ಮೇಜರ್ ಕರೆಕ್ಷನ್ ಮೋಡ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಈ ಕರೆಕ್ಷನ್ ಮೋಡ್ ಅಲ್ಲಿ ಯಾರೆಲ್ಲ ಹೊಸ ಇನ್ವೆಸ್ಟರ್ಸ್ ಇದ್ದೀರಾ ನಿಮ್ಗೆಲ್ಲ ಕೂಡ ಒಂದೊಳ್ಳೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ನ ಪರ್ಚೇಸ್ ಮಾಡೋದಿಕ್ಕೆ. ಸೊ ನೀವೇನಾದ್ರೂ ಹೊಸ ಇನ್ವೆಸ್ಟರ್ ಆಗಿದ್ರೆ ಇನ್ನೂ ಕೆಲವೊಂದು ದಿವಸ ಕಾದು ನೋಡಿ, ಇನ್ನೂ ಪ್ರೈಸಸ್ ಏನಾದ್ರೂ ಕಡಿಮೆ ಆದ್ರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಬಹುದು. ಲೋವರ್ ಲೆವೆಲ್ ಪ್ರೈಸ್ ಅಲ್ಲಿ ಹೈಯರ್ ಕ್ವಾಲಿಟಿ ಇರುವಂತಹ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಇವಾಗ ನಾವೇನ್ ಮಾಡಬೇಕು ಅಂತ ಕೇಳೋದಾದ್ರೆ ಈ ಹಂತಕ್ಕೆ ನಮ್ಮ ಹತ್ರ ಇರಬೇಕಾಗಿರುವಂತಹ ಒಂದೇ ಒಂದು ಅಸ್ತ್ರ ಪೇಷನ್ಸ್. ಸೊ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಪ್ಯಾನಿಕ್ ಅಲ್ಲಿ ಒಳ್ಳೆ ಸ್ಟಾಕ್ಸ್ ಅನ್ನ ಸೆಲ್ ಮಾಡೋದಕ್ಕೆ ಹೋಗ್ಬೇಡಿ. ಅದೇ ರೀತಿ ಪ್ಯಾನಿಕ್ ಅಲ್ಲಿ ಫೋಮೋ ಕ್ರಿಯೇಟ್ ಮಾಡಿಕೊಂಡು ಬ್ಯಾಡ್ ಸ್ಟಾಕ್ಸ್ ಅನ್ನ ಇಟ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಸೊ ನಿಮ್ಮ ಪೋರ್ಟ್ಫೋಲಿಯೋನ ಒಂದ್ಸಲ ಚೆಕ್ ಮಾಡಿ, ಯಾವುದು ಕ್ವಾಲಿಟಿ ಸ್ಟಾಕ್ ಇದೆ ಆ ಸ್ಟಾಕ್ ಅನ್ನ ಉಳಿಸ್ಕೊಳ್ಳಿ. ನಿಮ್ಗೆ ಯಾವ ಸ್ಟಾಕು ವರ್ಸ್ಟ್ ಸ್ಟಾಕ್ ಅನಿಸ್ತಾ ಇದೆ, ಯಾವ ಸ್ಟಾಕ್ ಫಂಡಮೆಂಟಲಿ ವೀಕ್ ಅನಿಸ್ತಾ ಇದೆ ಅಂತ ಸ್ಟಾಕ್ಸ್ ಅನ್ನ ಸೆಲ್ ಆಫ್ ಮಾಡ್ಕೊಳ್ಳಿ. ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ. ಜೈ ಕರ್ನಾಟಕ.